ಅಪ್ಪ ಏನಪ್ಪ? ನನಗೆ ಯಾಕೋ ನಿನ್ನ ಮೇಲೆ ಬರ್ತಾ ಬರ್ತಾ ಅನುಮಾನ ಜಾಸ್ತಿ ಆಗ್ತಾ ಇದೆ. ಏನೋ ಇದು? ನಿಮ್ಮ ಅಮ್ಮ ನನ್ನ ಮೇಲೆ ಅನುಮಾನ ಪಟ್ಟರೆ ಅದಕ್ಕೊಂದು ಅರ್ಥ ಇದೆ. ನೀನು ಅನುಮಾನ ಪಡ್ತಿದ್ಯಾ? ಹೌದು, ನಿಂಗೆ ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ ಅಂತಲೂ ಗೊತ್ತು, ಅದನ್ನ ನನ್ನ ಹತ್ರ ಮುಚ್ಚಿಡ್ತಾ ಇದೆಯಾ. ಇದೇ ನನ್ನ ಅನುಮಾನ. ನಾನು ಯಾಕೆ ಆ ವಿಷಯ ನಿನ್ನಿಂದ ಮುಚ್ಚಿಡ್ಲಿ? ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ ಅಂತ ನನಗೂ ಗೊತ್ತಿಲ್ಲಪ್ಪ. ಸುಳ್ಳು ಹೇಳ್ಬೇಡಪ್ಪ. ಗೊತ್ತಿಲ್ಲದಿದ್ರೆ ನೀನು ಇಷ್ಟು ಆರಾಮಾಗಿ ಇರ್ತಾನೆ ಇರಲಿಲ್ಲ. ಅದು ಅಲ್ಲದೆ ನಂದಿನಿ ಅಮ್ಮವ್ರು ರಾಮಪುರದಲ್ಲಿದ್ದಾಗ ನೀನು ಅವ್ರನ್ನ ಭೇಟಿ ಆಗ್ತಾ ಇದ್ದೆ, ರಾತ್ರಿ ಲೇಟಾಗಿ ಬರ್ತಾ ಇದೆ, ಅವ್ರಿಗೆ ಏನೇನು ಬೇಕೋ ಎಲ್ಲ ವಿಚಾರಿಸ್ಕೊತಾ ಇದ್ದೆ. ಈಗಲೂ ಅಷ್ಟೇ, ನೀನು ಎಷ್ಟೊತ್ತಿಗೋ ಹೋಗ್ತೀಯಾ, ಎಷ್ಟೊತ್ತಿಗೋ ಬರ್ತೀಯಾ, ಎಲ್ಲಿ ಹೋಗ್ತಿದ್ಯಾ, ಎಲ್ಲಿ ಬರ್ತಿದ್ಯಾ ಅಂತ ಕೇಳಿದ್ರೆ ಏನೇನೋ ಹೇಳ್ತೀಯಾ. ನನಗೆ ಚೆನ್ನಾಗಿ ಗೊತ್ತು ನೀನು ನಂದಿನಿ ಅಮ್ಮವ್ರನ್ನ ಭೇಟಿ ಆಗೋಕ್ಕೆ ಹೋಗ್ತಿದ್ಯಾ ತಾನೆ. ಇಲ್ಲ ಕಣೋ ಸುಬ್ಬು, ನಾನು ಯಾಕೋ ನಿನ್ನ ಹತ್ರ ಸುಳ್ಳು ಹೇಳಿ? ನಾನು ಅವ್ರನ್ನೇ ಹುಡುಕ್ತಾ ಇದ್ದೀನಿ ಕಣೋ. ನಾನು ನಂಬಲ್ಲಪ್ಪ. ಅಷ್ಟಕ್ಕೂ ನೀನು ಹುಡುಕ್ತಾ ಇದ್ರೆ ನನ್ನ ಹತ್ರ ಅಟ್ಲೀಸ್ಟ್ ಬಂದು ಕೇಳ್ಬೇಕು ತಾನೆ. ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ, ಅವ್ರನ್ನ ಹೇಗೆ ಹುಡುಕ್ತಾ ಇದೆಯಾ, ಎಲ್ಲಿ ಹುಡುಕ್ತಾ ಇದೆ, ಏನೂ ಕೇಳ್ತಾ ಇಲ್ಲ. ಆಯಿತು, ನನ್ನ ಕೇಳಲಿಲ್ಲ, ನೀನಾದರೂ ಹೇಳ್ಬೇಕು ತಾನೆ. ಮಗನೇ ನಂದಿನಿ ಅಮ್ಮವ್ರನ್ನ ನಾನು ಹುಡುಕ್ತಾ ಇದ್ದೀನಿ, ಅಲ್ಲಿ ಹುಡುಕ್ದೆ, ಇಲ್ಲಿ ಹುಡುಕ್ದೆ, ಏನಾದರೂ ಹೇಳ್ಬೇಕು ತಾನೆ. ಅಪ್ಪ, ನನ್ನ ಹತ್ರ ಸುಳ್ಳು ಹೇಳ್ಬೇಡ, ನನ್ನ ಹತ್ರ ನೀನು ಸುಮ್ಮನೆ ವಾದ ಮಾಡಬೇಡ. ನಾನು ಎಲ್ಲಿದ್ದಾರೆ ಅಂತ ಹೇಳಿ ನಾನು ಮೀಟ್ ಮಾಡ್ಬೇಕು ಅವ್ರನ್ನ. ನೋಡು ಸುಬ್ಬು, ನೀನು ಎಷ್ಟು ಕೇಳಿದ್ರು ಅಷ್ಟೇ. ನನಗಂತೂ ಅವ್ರು ಇರೋ ಜಾಗ ಗೊತ್ತಿಲ್ಲ ಕಣ. ನಿನ್ನ ಹಾಗೆ ನಾನು ಅವ್ರನ್ನ ಹುಡುಕ್ತಾ ಇದ್ದೀನಿ. ಅದು ಬಿಟ್ಟರೆ ನೀನು ಎಷ್ಟೇ ಕೇಳಿದ್ರು ನಾನು ಇಷ್ಟೇ ಹೇಳೋದು. ಅಪ್ಪ, ನೀನು ತಪ್ಪು ಮಾಡ್ತಿದ್ಯಪ್ಪ. ತಪ್ಪು ಒಪ್ಪು ಗೊತ್ತಿಲ್ಲ ಮಗನೇ, ನಾನಂತೂ ಸರಿಯಾಗಿ ಹೇಳ್ತಾ ಇದ್ದೀನಿ ಕಣ. ಇಲ್ಲಪ್ಪ, ನೀನು ಸುಳ್ಳು ಹೇಳ್ತಾ ಇದೆಯಾ. ಏನಾಯ್ತು ಸುಬ್ಬು? ಯಾಕೆ ಹೀಗಿಬ್ರು ಕೂಗಾಡ್ತಾ ಇದ್ದೀರಾ? ಅದು ಏನಿಲ್ಲ ಶ್ರಾವಣಿಮ್ಮ, ನೀವಿಬ್ರು ಫೋನ್ನ ಅದಲು ಬದಲು ಮಾಡ್ಕೊಂಡಿದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಒಬ್ಬರು ಫೋನ್ ಇನ್ನೊಬ್ರು ನೋಡೋದು ತಪ್ಪು ಅಂತ ಇವ್ನು ಹೇಳ್ತಿದ್ದ. ಅದಕ್ಕೆ ನಾನು ಗಂಡ ಹೆಂಡತಿ ಮಧ್ಯೆ ಮುಚ್ಚುಮರೆ ಏನಿರುತ್ತೆ ಅದೆಲ್ಲ ತಪ್ಪಲ್ಲ ಅಂತ ಹೇಳ್ತಿದ್ದೆ. ಓ, ಹಾಗಾದ್ರೆ ಫೋನ್ ಎಕ್ಸ್ಚೇಂಜ್ ಮಾಡ್ಕೊಂಡಿರೋದು ತಪ್ಪಂತ? ಮತ್ತೆ ಫೋನ್ ಇನ್ನೊಂದು ಸ್ವಲ್ಪ ಹೊತ್ತು ಬೇಕು ಅಂತ ಯಾಕೋ ಕೇಳಿದ್ದು? ಮೇಡಮ್, ನಾನೇನೋ ಹೇಳಿದ್ರೆ ಅಪ್ಪ ಇನ್ನೇನೋ ಹೇಳ್ತಾ ಇದ್ದಾರೆ. ನಾನು ಫೋನ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ತಪ್ಪು ಅಂತ ಹೇಳಲಿಲ್ಲ, ಅರ್ಥ ಮಾಡ್ಕೊಂಡಿದ್ದು ತಪ್ಪು ಅಂತ ಹೇಳಿದ್ದು. ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಮಯ ಬೇಕಾಗುತ್ತೆ. ಹೌದು, ತುಂಬ ಸಮಯ ಬೇಕಾಗುತ್ತೆ. ನೀವು ಸಮಯ ತಗೊಳ್ಳಿ, ನಾನು ಯಾಕೆ ಮಧ್ಯದಲ್ಲಿ? ನಿನ್ ವಿಷಯಗಳೆಲ್ಲ ನನಗೆ ಗೊತ್ತಾಗ್ತಿದೆ ಅನ್ನೋ ಭಯನಾ ನಿನಗೆ? ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಮೇಡಮ್. ನಿಮಗೆ ನನಗಿಂತ ಅವ್ನು ಯಾರೋ ಡ್ಯಾನ್ಸ್ ಮಾಡೋನು ಹೆಚ್ಚಾಗ್ಬಿಟ್ನಾ? ಅವನನ್ನು ಅಷ್ಟೊಂದು ಹೊಗಳ್ಬೇಕಾಗಿತ್ತಾ? ಅಪ್ಪ ಅಪ್ಪ ಅಪ್ಪ, ತಪ್ಪಿಸ್ಕೊಳಕ್ಕೆ ಕಾಯ್ತಿರ್ತೀಯಲ್ವಾ ನೀನು? ಅಯ್ಯೋ ಮಗನೇ, ನಾನು ಯಾಕೋ ತಪ್ಪಿಸ್ಕೊಳ್ಳೋದಾಗ್ಲಿ, ತಪ್ಪಾಗಿ ಮಾತಾಡೋದಾಗ್ಲಿ, ತಪ್ಪು ಮಾಡೋದಾಗ್ಲಿ, ತಪ್ಪು ನಡೀತಿದ್ರು ಸುಮ್ಮನಿರೋದಾಗ್ಲಿ, ಇದು ಯಾವುದು ನನಗೆ ಗೊತ್ತಿಲ್ಲ ಮಗನೇ. ಅದಕ್ಕೆ ನಾನು ಸ್ವಲ್ಪ ತೆಪ್ಪಾಗಿದ್ದು ಬಿಡ್ತೀನಿ. ತೆಪ್ಪಗಿದ್ರೆ ಒಳ್ಳೆಯದು. ಆಯ್ತಪ್ಪ, ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ ಅಂತ ನೀನು ಹೇಳಲಿಲ್ಲ ಅಂದರೂ ಪರವಾಗಿಲ್ಲ, ಅವ್ರನ್ನ ನಾನೇ ಹುಡುಕ್ತೀನಿ. ನೋಡು ಚೋಟು, ಇನ್ನು ಮುಂದೆ ನಾವು ಭಾರಿ ಹುಷಾರಾಗಿರ್ಬೇಕು. ಯಾಕೆ ಪದನ, ಏನಾಯ್ತು? ಇಲ್ಲಿಗೆ ಬಂದವ್ರನ್ನೆಲ್ಲ ನಾವು ಎದುರಿಸಿ ಕಳಿಸಿರ್ಬೋದು, ಆದರೂ ಅವ್ರಿಗೆ ಒಂದು ಸಣ್ಣ ಅನುಮಾನ ಇದ್ದೇ ಇರುತ್ತೆ ಕಣೋ. ಅದು ಅಲ್ಲದೆ ನಾವು ವಿಜಯಾಂಬಿಕಾ ಕೊಟ್ಟಿರೋ ಚಮಕಿಗೆ ಅವಳು ಕೆಂಡಾಗಿರ್ತಾಳೆ. ಅದು ನಿಜಾನು, ಎದ್ರು ಗುಟ್ಟೋಗಿದ್ದಾಳೆ. ಆ ವಿಜಯಾಂಬಿಕಾ ಅಮ್ಮವ್ರನ್ನ ಹುಡುಕಕ್ಕೆ ಶುರು ಮಾಡಿರ್ತಾಳೆ. ಅಷ್ಟು ಮಾತ್ರ ಅಲ್ಲ ಕಣೋ, ಇನ್ನೊಂದು ಕಡೆ ಸುಬ್ಬುನು ಹುಡುಕಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಅದು ಅಲ್ಲದೆ ಸುಬ್ಬು ಅಮ್ಮವ್ರ ಮೊಬೈಲ್ನ ಟ್ರ್ಯಾಕ್ ಮಾಡಿ ಹುಡುಕ್ಬೋದು. ಅಪ್ಪಿ ನೀನು ಮೊಬೈಲ್ ಮಾತಾಡಿದ್ರು ಅದರಿಂದ ಕಷ್ಟ ಆಗ್ಬೋದು. ಇನ್ಮೇಲೆ ಜಾಸ್ತಿ ಮೊಬೈಲ್ ಬಳಸ್ಬೇಡ ಕಣೋ. ನೀನು ರೀಲ್ಸ್ ಅಂತ ಮೊಬೈಲ್ ಆನ್ ಮಾಡ್ಕೊಂಡು ನೋಡ್ತಿರ್ಬೇಡ. ಆಯ್ತು ಬಿಡು ಪದನ, ಇನ್ಮೇಲೆ ನಿಂಗೆ ಯಾವಾಗ ಕಾಲ್ ಮಾಡಬೇಕು ಅವಾಗ ಅಷ್ಟೇ ಫೋನ್ ಯೂಸ್ ಮಾಡ್ತೀನಿ, ಇಲ್ಲ ಅಂದ್ರೆ ಮೊಬೈಲ್ ಕಡೆ ತಿರುಗು ನೋಡಲ್ಲ. ಪದ್ದು, ನೀವು ಮಾತಾಡ್ತಾ ಇರಿ, ಒಂದ್ ನಿಮಿಷ ಬಂದೆ. ಅಮ್ಮೋರೇ ಏನದು? ಅಮ್ಮವ್ರ ಮೊಬೈಲ್ ತಗೊಂಡು ಹೋಗ್ತಾ ಇದ್ರೆ? ಸುಮ್ಮನಿದ್ ಬಿಡು ಪದನ, ಏನು ಹೇಳ್ಬೇಡ. ಅಲ್ಲ ಕಣೋ, ಮೊಬೈಲ್ ತಗೊಂಡು ಹೋಗ್ತಾ ಇದ್ರೆ ಅಮ್ಮವರು. ಜಾಸ್ತಿ ಬಳಸಬಾರ್ದು ಅಂತ ಈಗ ತಾನೇ ಮಾತಾಡ್ತಿದ್ವಿ, ಅಂಥದ್ರಲ್ಲಿ ಅಮ್ಮವರೇ ಫೋನ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸುಮ್ಮನೆ ಇರೋಕ್ಕಾಗತ್ತಾ?
ಅಮ್ಮವ್ರು ಯಾರಿಗೆ ಫೋನ್ ಮಾಡ್ತಿದ್ದಾರೋ ಏನೋ, ಅಪ್ಪಿ ತಪ್ಪಿ ಈ ಜಾಗ ಯಾರಿಗಾದ್ರೂ ಗೊತ್ತಾದ್ರೆ ತೊಂದರೆ ಆಗುತ್ತೆ ಕಣೋ. ಅಮ್ಮೋರ್ ಫೋನ್ ತಗೊಂಡೋಗಿರೋದ್ರಿಂದ ತೊಂದರೆ ಆಗಲ್ಲ, ಒಳ್ಳೇದೇ ಆಗುತ್ತೆ. ಒಳ್ಳೇದಾಗುತ್ತಾ? ಲೋ ಚೋಟು, ನಿನ್ ತಲೆ ಕೆಟ್ಟಿದೆ. ಬೇಕು ಅಂತಾನೆ ನೆಟ್ವರ್ಕೇ ಸಿಗದಿರೋ ಜಾಗದಲ್ಲಿ ಅಮ್ಮವ್ರನ್ನ ಇಟ್ಟಿದ್ದೀವಿ, ಅಂಥದ್ರಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ಯಲ್ಲ. ಅಯ್ಯೋ, ಫೋನ್ ನೆಟ್ವರ್ಕ್ ಕನೆಕ್ಟ್ ಆಗದೆ ಇದ್ರೇನು, ಅಲ್ಲಿ ಬೇರೆನೆ ನೆಟ್ವರ್ಕ್ ಕನೆಕ್ಟ್ ಆಗ್ತಿದೆ. ಏನು ಹಾಗಂದ್ರೆ? ಅಂದ್ರೆ ಜಾನಕಿ ದೇವಿಗೆ ವೀರ ಶ್ರೀರಾಮಚಂದ್ರ ಸಿಕ್ತಿದ್ದಾರೆ. ಅರ್ಥ ಆಗ್ಲಿಲ್ಲ ಕಣೋ. ವಯಸ್ಸಾಗೋಯ್ತು ಪದಾನ ನಿಂಗೆ. ಇದು ಮೊಬೈಲ್ಗಳ ವಿಷಯ ಅಲ್ಲ, ಮನಸ್ಸುಗಳ ವಿಷಯ. ನಂದಿನಿ ಅಮ್ಮವ್ರ ಫೋನ್ ತಗೊಂಡೋಗಿರೋದು ಯಜಮಾನ್ರ ಜೊತೆ ಮಾತಾಡಕ್ಕೆ. ಯಜಮಾನ್ರ ಜೊತೆ ಮಾತಾಡಕ? ಹೌದು ಪದನ, ಅವರು ಆಗಾಗ ಮಾತಾಡ್ತಿರ್ತಾರೆ. ಬರೀ ಮಾತಾಡಲ್ಲ, ಮಾತಲ್ಲೇ ಕಳೆದು ಹೋಗ್ತಾರೆ. ಅಶೋಕವನದಲ್ಲಿ ಇದ್ದಿದ್ದ ಸೀತೆಗೆ ರಾಮನ ಉಂಗ್ರ ಸಿಕ್ತು. ಈಗ ಅಜ್ಞಾತವಾಸ ಮಾಡ್ತಿರೋ ಜಾನಕಿಗೆ ಮೊಬೈಲ್ ಅಲ್ಲಿ ರಾಮನ ಧ್ವನಿ ಕೇಳಿಸ್ತಿದೆ. ಅವರಿಬ್ರು ಹತ್ರ ಆಗೋ ಕಾಲ ಹತ್ರ ಬರ್ತಿದೆ. ಅಂದ್ರೆ ಅವರಿಬ್ರ ಮಧ್ಯೆ ಎಷ್ಟೋ ವರ್ಷ ಆದ್ಮೇಲೆ ಮತ್ತೆ ಪ್ರೀತಿ ಚಿಗುರ್ತಾ ಇದೆ ಏನು? ಈಗ ಅರ್ಥ ಆಯ್ತು ನೋಡಿ ಹಿಂಗೆ. ಇದನ್ನೇ ಕಣೋ ಋಣಾನುಬಂಧ ಅನ್ನೋದು. 3 ಗಂಟೆ ನೆಂಟು ಎಷ್ಟೇ ದೂರ ಇದ್ರು ಮತ್ತೆ ಅಂದ್ಕೊಳ್ಳೋ ಹಾಗೆ ಮಾಡಿಬಿಡುತ್ತೆ ನೋಡು. ಹಾಗಿದ್ರೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ, ನೆಟ್ವರ್ಕ್ ಕನೆಕ್ಟ್ ಆಗಲಿ. ಅಲ್ಲ, ರಾಜಕೀಯಕ್ಕೂ ನಿಮ್ಮ ಜೀವನಕ್ಕೂ ಏನು ಸಂಬಂಧ? ರಾಜಕೀಯದಿಂದ ನೀವು ತುಂಬ ದೂರ ಇದ್ದೀರಲ್ಲ. ಅದು ಸರಿನೇನು. ಆದರೆ ಈಗ ಯಾವುದೋ 2 ದೇಶಗಳ ಮಧ್ಯೆ ಯುದ್ಧ ಆಗ್ತಿದೆ ಅಂತ ಇಟ್ಕೋ, ಅದು ನಮಗೂ ಎಫೆಕ್ಟ್ ಮಾಡುತ್ತಲ್ವಾ, ಅದಕ್ಕೆ ಹೇಳೋದು. ಹೋಟೆಲ್ ಉದ್ಯಮದವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ತುಂಬ ಕಿರಿಕಿರಿ ಆಗಿದೆ. ಹಾಂ, ಅದು ನಿಜಾನೇ ಅಂತ ಇಟ್ಕೋ. ಆದರೆ ಈಗ ಗ್ಯಾಸ್ ಸಿಕ್ಕಿಲ್ಲ ಅಂತಂದ್ಬಿಟ್ಟು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಸೌದೆ ಒಲೆ ಹಚ್ತೀವಿ ಅಂದರೆ ಹಳೆ ಸಂಪ್ರದಾಯಕ್ಕೆ ಹೋಗ್ತಿದ್ದೀವಿ. ಮತ್ತು ನಮ್ಮ ಜೀವನನೂ ಹಾಗೆ, ಯಾವುದೋ ಒಂದು ಹಳೆಯದು ಸಿಗಲಿಲ್ಲ ಅಂತಂದರೆ ಅದ್ರ ಜಾಗನ ಹೊಸದು ತುಂಬ್ತಾನೆ ಇರುತ್ತೆ. ಅದರಲ್ಲಿ ಏನು ಇತ್ತೀಚೆಗೆ ಮಿನಿಸ್ಟರ್ ಸಾಹೇಬರು ತಮ್ಮ ಫಿಟ್ನೆಸ್ ಬಗ್ಗೆ ತುಂಬ ಯೋಚನೆ ಮಾಡ್ತಿರೋ ಹಾಗಿದೆ. ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಲೇಬೇಕು. ಆಗ್ಲಿಲ್ವಾ, ನಮಗೆ ಕಾಳಜಿ ತೋರಿಸೋರ ಬಗ್ಗೆ ಗೌರವ ಕೊಡೋಕ್ಕಾದ್ರೂ ಇದನ್ನು ಪಾಲಿಸ್ಲೇಬೇಕಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. ಈ ನಿಮ್ಮ ಮಾತಲ್ಲಿ ತುಂಬಾ ಅರ್ಥಗಳಿರೋ ಹಾಗೆ ಕಾಣಿಸ್ತಿದೆ. ಒಂದು ನಿಮಿಷ ದತ್ತ ಸರ್ ಕೂತ್ಕೊಳ್ಳಿ, ಫೋನ್ ತೊಗೊಂಡು ಬಂದ್ಬಿಡ್ತೀನಿ. ಹಾಂ ಹಾಂ ಹಾಂ